ಭಿಕ್ಷುಕರ ಕಾಲೋನಿಗಳಲ್ಲಿರೋ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೆಯುತ್ತಿದೆಯಾ? ಈ ಹೆಣ್ಣು ಮಕ್ಕಳಿಗೆ ಯಾರು ದಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ತಿದ್ದಾರಾ? ಹೌದು, ಇದಕ್ಕೆಲ್ಲ ಪುರಾವೆಗಳು ಸಿಕ್ಕಿವೆ. ಧಾರವಾಡದ ಭಿಕ್ಷುಕರ ಪುನರ್ವಸತಿ ಕೇಂದ್ರದಲ್ಲಿ ಮಹಿಳಾ ಭಿಕ್ಷುಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದೆ. ಈ ಸಂಬಂಧ ಕೇಂದ್ರಕ್ಕೆ ನಾಳೆ ಭೇಟಿ ನೀಡುವುದಾಗಿ ಸಚಿವ ನಾರಾಯಣಸ್ವಾಮಿ ಹೇಳಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಇದು ಧಾರವಾಡದ ರಾಯಪುರ ಭಿಕ್ಷುಕರ ಪುನರ್ವಸತಿ ಕೇಂದ್ರ. ಇಲ್ಲಿರೋ ಮಹಿಳಾ ಭಿಕ್ಷುಕಿಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ನಿತ್ಯ ಇವರ ಮೇಲೆ ದೈಹಿಕ ಲೈಂಗಿಕ ದೌರ್ಜನ್ಯಗಳು ನಡೀತಿವೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಈ ಭಿಕ್ಷುಕಿಯರು ಗರ್ಭಿಣಿಯಾಗಿರೋ ದೃಶ್ಯಗಳಿವು. ಇಲ್ಲಿನ ಸಿಬ್ಬಂದಿ ಹಾಗೂ ಕಟ್ಟಡ ಕೆಲಸಕ್ಕೆ ಬರುವ ಕಾರ್ಮಿಕರು ಈ ಮುಗ್ಧೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದಕ್ಕೆ ಈ 5-6 ಭಿಕ್ಷುಕಿಯರು ಗರ್ಭಿಣಿ ಆಗಿರೋದೇ ಸಾಕ್ಷಿ. ಲೈಂಗಿಕ ದೌರ್ಜನ್ಯ ನಡೆಸಿ ಅಕಸ್ಮಾತ್ ಗರ್ಭಿಣಿಯರಾದ್ರೆ ಇಲ್ಲಿನ ಸಿಬ್ಬಂದಿಗಳೇ ಗರ್ಭಪಾತ ಮಾಡಿಸ್ತಾರಂತೆ. ಗರ್ಭಿಣಿಯಾಗಿದ್ದ ಶಾಂತಾ ಹಾಗೂ ಅಂಜುಗೆ ಗರ್ಭಪಾತ ಮಾಡಿಸಲಾಗಿದೆ. ಈ ಸತ್ಯವನ್ನ ಗರ್ಭಪಾತ ಮಾಡಿಸಿಕೊಂಡಿರೋ ಭಿಕ್ಷುಕಿ ಶಾಂತಾ ಹೆಬ್ಬಳ್ಳಿ ಬಿಚ್ಚಿಟ್ಟಿದ್ದಾಳೆ. ಇಂಜೆಕ್ಷನ್ ಅಥವಾ ಮಾತ್ರೆ ನೀಡಿ ಗರ್ಭಪಾತ ಮಾಡಿಸಲಾಗಿದೆಯಂತೆ. ತೆಗಿಸ್ಬಿಟ್ರ? ತೆಗಿಸಿಲ್ಲ. ಇಂಜೆಕ್ಷನ್ ಕೊಟ್ರ? ಇಂಜೆಕ್ಷನ್ ಮಾಡಿದ ತಕ್ಷಣ ಮಗು ಹೋಗ್ಬಿಡ್ತಾ? ಈ ಭಿಕ್ಷುಕರ ಕೇಂದ್ರದ ಅನಾಚಾರಗಳ ಬಗ್ಗೆ ಅನುಮಾನಗೊಂಡ ಸುವರ್ಣ ನ್ಯೂಸ್ ತಂಡ ಡಿಸೆಂಬರ್ 24ರಂದು ತಂದಿರೋ ಈ ವಿಡಿಯೋ ಕ್ಲಿಪ್ಪಿಂಗ್ಗಳಲ್ಲಿ 5-6 ಭಿಕ್ಷುಕಿಯರು ಗರ್ಭಿಣಿಯರಾಗಿದ್ರು. ಬಳಿಕ 1 ವಾರದ ನಂತರ ಹೋಗಿ ನೋಡಿದ್ರೆ ಈ ಮಹಿಳೆಯರ ಹೊಟ್ಟೆ ಖಾಲಿಯಾಗಿದೆ. ಈ ಭಿಕ್ಷುಕಿಯರಿಗೆ ಕೌನ್ಸಿಲಿಂಗ್ ಮಾಡಿದಾಗ ನಿಜಾಂಶ ಬಯಲಿಗೆ ಬಂದಿದೆ. ನಿರ್ಮಿತಿ ಕೇಂದ್ರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಈ ಹೆಣ್ಣು ಮಕ್ಕಳು ಇರುವಂಥ ಜಾಗ ಆಗ್ಬೋದು, ಹೆಣ್ಮಕ್ಳ ಮೇಲೆ ಈ ಥರ ಎಲ್ಲ ನಡೀತಾ ಇದೆ. ದೈಹಿಕವಾಗಿ ಲೈಂಗಿಕವಾಗಿ ಒಂದು ಅತ್ಯಾಚಾರಗಳು. ಇಲ್ಲಿ ಒಂದೇನೆಂದರೆ ಭಿಕ್ಷಾಟನೆ ಮಾಡಿ ಬಂದಂಥವ್ರು, ನಿರಾಶ್ರಿತರು, ಯಾರು ದಿಕ್ಕಿಲ್ದವರು, ಸೊ ಇವ್ರನ್ನ ಕೇಳಕ್ಕೆ ಯಾರು ಇರುವುದಿಲ್ಲ. ಆ ಒಂದು ಲೆಕ್ಕದಲ್ಲಿ ಏನಾದರೂ ಇವ್ರ ಮೇಲೆ ಹೆಚ್ಚಿಗೆ ಅತ್ಯಾಚಾರ ಆಗಿದೆಯಾ, ಅಥವಾ ಲೈಂಗಿಕವಾಗಿ ಬಲಾತ್ಕಾರಗಳು ನಡೆದಿದೆಯಾ, ಅಥವಾ ಅವರು ಪ್ರೆಗ್ನೆನ್ಸಿ ಆದರೂ ಕೂಡ ನಡೀತದೆ ಬಿಡು, ಹುಚ್ಚರಿದ್ದಾರೆ. ಇದೊಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಅಂತಾರೆ ಪ್ರಕರಣವನ್ನ ಬೆಳಕಿಗೆ ತಂದ ಸಮಾಜ ಸೇವಕ ಮುತ್ತಣ್ಣ ಶಿವಳ್ಳಿ. ಅಲ್ಲಿ ದುಡಿತಕ್ಕಂಥ ಕಾರ್ಮಿಕರು ಇರ್ಬೋದು ಮತ್ತು ಸಿಬ್ಬಂದಿ ಇರ್ಬೋದು. ಅಲ್ಲೇ ಒಂದು ನಮ್ಗೆ ಸಂಶಯ ಮೂಡ್ತಕ್ಕಂಥದ್ದು ಏನಂದ್ರೆ, ಅಲ್ಲಿದ್ದಂಥ ಮತ್ತು ಹೆಣ್ಣುಮಕ್ಕಳ ಹಾವಭಾವ ನೋಡಿದ್ರೆ ಅಲ್ಲಿದ್ದಂಥ ಭಿಕ್ಷುಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಯಕಂತೈತೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಅದಕ್ಕೆ ಈ ಘಟನೆ ಎಂಥ ಒಂದು ಘೋರ ಘಟನೆ ಅಂದ್ರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದೆ. ಸುವರ್ಣ ನ್ಯೂಸ್ನಲ್ಲಿ ಈ ಲೈಂಗಿಕ ದೌರ್ಜನ್ಯದ ವರದಿ ಬಿತ್ತರವಾಗುತ್ತಿದ್ದಂತೆ ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ಸ್ಪಂದಿಸಿದ್ದಾರೆ. ನಾಳೆಯೇ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ಈ ಕ್ಷಣದಲ್ಲೇ ನಾನು ಮಾಹಿತಿ ಅಂತ ಇಟ್ಕೊಳ್ತೇನೆ. ಧಾರವಾಡಕ್ಕೆ ನಾನು ನಾಳೆನೇ ಭೇಟಿ ನೀಡ್ತೇನೆ. ಇನ್ನು ಈ ಪ್ರಕರಣದ ಸಮಗ್ರ ತನಿಖೆಗೆ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಆಗ್ರಹಿಸಿದ್ದಾರೆ. ನಾಳೆಯೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಸಂಬಂಧ ಮಾತುಕತೆ ನಡೆಸುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ನಡೆದಂಥ ಘಟನೆನೇ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಅದು ಇನ್ನೂ ಮುಗಿಯೋದ್ರಲ್ಲೇ ಧಾರವಾಡ ಹುಬ್ಬಳ್ಳಿ ಧಾರವಾಡ ನಡುವೆ ಇರುವಂಥ ರಾಯಪುರದ ಭಿಕ್ಷುಕರ ಕಾಲನಿಯಲ್ಲಿ ಸುಮಾರು 9 ಜನ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗ್ಯಾರ ಅನ್ನುವಂಥದ್ದು ಭಾಳ ನಾಚಿಕೆಗೇಡಿಯಾದಂಥ ಸುದ್ದಿ. ನಾಳೆ ಮುಖ್ಯಮಂತ್ರಿಗಳು ಈ ವಿಷಯವನ್ನು ತಿಳಿಸ್ತಾರೆ. ಸುವರ್ಣ ನ್ಯೂಸ್ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಕೇಂದ್ರದಲ್ಲಿನ ದೌರ್ಜನ್ಯ ಕೊನೆಯಾಗಲಿ ಅನ್ನೋದು ನಮ್ಮ ಕಳಕಳಿ. ಬೆಂಗಳೂರಿನಿಂದ ವೀರೇಂದ್ರ ಜೊತೆ ಅಮರೇಶ್ ರಾಠೋಡ್, ಸುವರ್ಣ ಸುದ್ದಿವಾಹಿನಿ, ಧಾರವಾಡ. ಸುವರ್ಣ ಮರ್ಯಾದಾ ಹತ್ಯೆ ಪ್ರಕರಣ ನಡೆದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮಕ್ಕೆ ರಾಷ್ಟ್ರೀಯ SC/ST ಆಯೋಗದ ಸದಸ್ಯ ಎಂ ಶಿವಣ್ಣ ಭೇಟಿ ನೀಡಿದರು. ಸುವರ್ಣರ ದೇಹ ಪತ್ತೆಯಾಗಿದ್ದ ದಲಿತ ಯುವಕನ ಮನೆಯಲ್ಲಿ ಪರಿಶೀಲನೆ ನಡೆಸಿದರು. ಘಟನೆ ಬಗ್ಗೆ ನೆರೆಹೊರೆಯವರಿಂದ ವಿವರ ಪಡೆಯಲು ಪ್ರಯತ್ನಿಸಿದ್ರಾದರೂ ಯಾರೂ ಸೂಕ್ತವಾಗಿ ಸ್ಪಂದಿಸಿಲ್ಲ. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸಿದ ಪೊಲೀಸರನ್ನ ಶಿವಣ್ಣ ತರಾಟೆಗೆ ತೆಗೆದುಕೊಂಡರು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಈ ಮಧ್ಯೆ ಪ್ರಕರಣ ಸಂಬಂಧ ತಿಮ್ಮೇಶ್ ರವಿ ಸುವರ್ಣ
ಗೋಪನಾಳ ಚಿಕ್ಕಪ್ಪ ರಾಜು ಹಾಗೂ ಮತ್ತೊಬ್ಬ ತಿಮ್ಮೀಶ್ರನ್ನ ಬಂಧಿಸಲಾಗಿದೆ ಅಂತ ಕೊಪ್ಪ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಹೇಳಿದರು. ಪೊಲೀಸರಿಗೆ ತಕ್ಷಣಕ್ಕೆ ಮಾಹಿತಿ ಗೊತ್ತಾಗಿ ಆ ಲೋಕಲ್ ಸಬ್ ಇನ್ಸ್ಪೆಕ್ಟ್ರು ತಕ್ಷಣಕ್ಕೆ ಇಲ್ಲಿ ಬಂದಿದ್ದರೆ ಇನ್ನು ಯಾವುದೇ ಅನಾಹುತವನ್ನು ತಪ್ಪಿಸ್ಬೋದಾಗಿತ್ತೇನೋ. DYSP ಆಗಲಿ ಆ ಮಟ್ಟದ ತಾಲೂಕು ಅಧಿಕಾರಿಗಳು ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ. ಎಲ್ಲಿ ಪೊಲೀಸು ವೈಫಲ್ಯ ಇದರಲ್ಲಿ ಕಂಡು ಬರ್ತಾ ಇದೆ. ನಾವು ಕೇಳ್ಕೊಳ್ಳೋದೇನಪ್ಪ ಅಂತ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಕಾನೂನು ಕ್ರಮ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲದೆ ಅವರು DARನ ಇಲ್ಲಿ ನೇಮಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಮಾಹಿತಿ ಇತ್ತು. ಹೌದು, ಸಂಪೂರ್ಣ ಮಾಹಿತಿ ಇತ್ತು. ಮತ್ತು ಅವರು ಕೂಡ ಈ ಒಂದು ಇನ್ಸಿಡೆಂಟ್ ವಿಚಾರವಾಗಿ ಫೇಲ್ಯೂರ್ ಆಗವರು. ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯ ಹೆಸರಿನಲ್ಲಿ ಜೇವರ್ಗಿಯಲ್ಲಿ ಸರಿಸುಮಾರು 4,000 ಎಕರೆ ಕೃಷಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಇದು ರೈತ ಸಮುದಾಯವನ್ನು ಕೆರಳಿಸಿದ್ದು, ಪ್ರಾಣ ಹೋದ್ರೂ ಸರಿ ಭೂಮಿ ಬಿಡೋದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇದು ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ತಾಲೂಕಿನ ನರಿಬೋಳ ಆಂದೋಲಾ ಗಡೂರ ರೈತರ ಭೂಮಿ. ಯುಕೆಪಿಯಿಂದ ನೀರಾವರಿ ಸೌಲಭ್ಯ ಹೊಂದಿರುವ ಈ ಪ್ರದೇಶ ಅತ್ಯಂತ ಫಲವತ್ತಾದ ಕೃಷಿ ಭೂಮಿ ಹೊಂದಿದೆ. ವರ್ಷದಲ್ಲಿ 2-3 ಬೆಳೆ ತೆಗೆಯಲು ಯೋಗ್ಯವಾದಂತಹ ಜಮೀನಿದು. ಆದರೆ ರಾಜ್ಯ ಸರ್ಕಾರದ ಕಣ್ಣು ಈ ಫಲವತ್ತಾದ ಭೂಮಿಯ ಮೇಲೆ ಬಿದ್ದಿದೆ. ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯ ಹೆಸರಿನಲ್ಲಿ ಇಲ್ಲಿನ 4,000 ಎಕರೆ ಭೂಮಿ ಕಬಳಿಸಲು ಸರ್ಕಾರ ಮುಂದಾಗಿದೆ. ಕಂಪನಿಯವ್ರನ್ನ ಬಂದಿಲ್ಲ, ಯಾರು ತಗೋತೀವನ್ನೋರು ಬಂದಿಲ್ಲ. ಇಲ್ಲಿ ತನಕ ಸರ್ವೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು ಬಂದು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಒಂದು 50 ಜನರು ಸಹಿ ತೊಗೊಂಡಾರ. ಅದು 50 ಲಕ್ಷ ಕೊಡ್ತೀವಿ, 25 ಲಕ್ಷ ಕೊಡ್ತೀವಿ ಅಂತ ಹೇಳಿ ಸಣ್ಣ ರೈತರು 2-3 ಎಕರೆ ಕೊಟ್ಟಾರೆ. ಇಂಥ ಫಲವತ್ತಾದ ನಾವು ತೊಗರಿ ಕಣಿಜ ಅಂತ ಹೆಸರಾಗ ಗುಲ್ಬರ್ಗ, ಆದರೂ ಫಲವತ್ತಾದಂಥ ಭೂಮಿ. ಇಂಥ ಭೂಮಿಯಲ್ಲಿ ತಂದುಕೇಸಿ ಸಿಮೆಂಟ್ ಫ್ಯಾಕ್ಟ್ರಿ ಹಾಕಿದಾಗ ಬೇರೆ ಬಂಜಾರ ಭೂಮಿಗಳು ದುನಿಯಾದ ಅಂತಲ್ಲಿ ಹೋಗಿ ಹಾಕ್ಬೇಕು, ಇಂಥಲ್ಲಿ ತಂದು ಹಾಕ್ಲಕ್ಕೈತಾರೆ. ಇದು ಭಾಳ ನಮ್ಗೆ ನೋವು ತಂದದ. ನಾವು ನಮ್ಮ ಜೀವ ಹೋದ್ರೂ ಕೂಡ ನಾವು ಹೋರಾಟ ಮಾಡ್ತೀವಿ. ಭೂಮಿ ಮಾತ್ರ ಎಂದಿಗೂ ಕೊಡೋಕೆ ಸಾಧ್ಯನೇ ಇಲ್ಲ. ಅಭಿಜಿತ್ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಗಾಗಿ ಇಲ್ಲಿನ 4,000 ಎಕರೆ ಪ್ರದೇಶದ ಸರ್ವೆ ಕಾರ್ಯ ನಡೀತಾ ಇದೆ. ಕಂದಾಯ ಇಲಾಖೆ ಜಿಲ್ಲಾಡಳಿತಕ್ಕೆ ಸಮಗ್ರ ವರದಿ ಕೂಡ ಸಲ್ಲಿಸಿದೆ. ಮಣ್ಣಿನ ನಮೂನೆ, ಜಮೀನು ವಿವರ ಇನ್ನಿತರ ವರದಿ ಮಾತ್ರ ನೀಡಬೇಕಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳು ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ರೈತರೊಂದಿಗೆ ಡೀಲಿಂಗ್ಗೆ ಇಳಿದಿದ್ದಾರೆ. ಮಣ್ಣಿನ ನಮೂನೆ, ಜಮೀನಿನ ವಿವರ ಕೇಳಿದ್ರು. ಆ ವಿವರಗಳನ್ನು ನಾವು ಸಹಾಯಕ ಆಯುಕ್ತರ ಮುಖಾಂತರ ಜಿಲ್ಲಾಧಿಕಾರಿಗೆ ಕೊಟ್ಟಿವಿ. ಇದನ್ನು ಪ್ರಕ್ರಿಯೆ, ಭೂ ಸ್ವಾಧೀನ ಪ್ರಕ್ರಿಯೆ ಇನ್ನೂ ಚಾಲೂ ಇಲ್ಲ. ಇದರ ಬಗ್ಗೆ ಇನ್ನೂ ಇದು ಪ್ರಾರಂಭ ಆಗಿಲ್ಲ. ಡಾಕ್ಟರ್ ಆರ್ ವಿಶಾಲ್ ಅವರು ಗುಲ್ಬರ್ಗಾ ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಜಿಲ್ಲೆಯಲ್ಲಿನ ಫಲವತ್ತಾದ ಕೃಷಿ ಭೂಮಿ ಕೈಗಾರಿಕೆಗೆ ಬಲಿಯಾಗುತ್ತಿರೋದು ನಡೆದೇ ಇದೆ. ಗುಲ್ಬರ್ಗಾ ಹೊರವಲಯದ ಫಿರೋಜಾಬಾದ್ ಬಳಿ ವಿದ್ಯುತ್ ಸ್ಥಾವರದ ಹೆಸರಿನಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ಸ್ವಾಧೀನಪಡಿಸಿಕೊಂಡ ಬೆನ್ನಲ್ಲೇ ಜೇವರ್ಗಿ ತಾಲೂಕಿನ 4,000 ಎಕರೆ ಫಲವತ್ತಾದ ನೀರಾವರಿ ಭೂಮಿ ಮೇಲೆ ಜಿಲ್ಲಾಡಳಿತದ ಕಣ್ಣು ಬಿದ್ದಿರೋದು ರೈತರನ್ನ ಆತಂಕಕ್ಕೀಡು ಮಾಡಿದೆ. ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ. ಅಳಿಯ ಮನೆ ತೊಳಿಯ ಅಂತಾರಲ್ಲ, ಹಾಗೆ ಆಗಿದೆ ಹಾಸನದಲ್ಲಿ. ಪ್ರೀತಿ ಮಾಡಿ ನಂಬಿಸಿ ಮದುವೆಯಾದ ಹುಡುಗನೊಬ್ಬ ಪತ್ನಿ ಮನೆಯ ನೆಮ್ಮದಿಯನ್ನೇ ಕೆಡಿಸಿ ಮಾಯವಾಗ್ಬಿಟ್ಟಿದ್ದಾನೆ. ಅಂತಹದ್ದೇನಾಗಿದೆ, ಯಾರ ಕಿಲಾಡಿ ಅಳಿಯ ಅಂತ ನೀವೇ ನೋಡಿ. ಈತನೇ ಆ ಕಿಲಾಡಿ ಅಳಿಯ. ಹಾಸನ ಜಿಲ್ಲೆ ದುಂಡುನಾಯಕನಹಳ್ಳಿ ನಿವಾಸಿ. ಅದೇ ಗ್ರಾಮದ ಪ್ರೇಮಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಪ್ರೇಮಳ ಜೊತೆ ಪ್ರೇಮದಿಂದಿದ್ದು ಸಂಸಾರ ಮಾಡ್ಕೊಂಡಿದ್ರೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ದಿನ ಕಳೆದಂತೆ ಈತನಿಗೆ ಪ್ರೇಮಳ ಮೇಲಿನ ಪ್ರೇಮ ಕಡಿಮೆ ಆಗ್ತಾ ಬಂತು. ಕಿಲಾಡಿ ವೇದಮೂರ್ತಿ ಗಾಯತ್ರಿ ಜಪ ಶುರು ಮಾಡ್ದ. ಈ ಗಾಯತ್ರಿ ಬೇರಾರು ಅಲ್ಲ, ಪ್ರೇಮಳ ಖಾಸಾ ತಂಗಿ. ಮದ್ವೆ ಆಗಿ ತಾಳಿ ಕಟ್ಕೊಂಡು ಕರ್ಕ ಬಂದಿದ್ದೀನಿ. ನಿಮ್ಮ ಅಪ್ಪಗೂ ಗೊತ್ತಿಲ್ಲ, ನಿಮ್ಮ ಅವ್ವಗೂ ಗೊತ್ತಿಲ್ಲ, ನಿಮ್ಮ ಅಕ್ಕಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನನ್ಗೊಬ್ನಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನೀನೇನಾರ ಜಾಸ್ತಿ ಮಾತಾಡಿದ್ರೆ ನಿನ್ನ ಇಲ್ಲೇ ಕೊಲೆ ಮಾಡಕ್ ಹೋಗ್ತೀನಿ, ಹಂಗೆ ಹಿಂಗೆ ಅಂತ ಎದುರು. ಈಗ ನಿಮ್ಗೆ ಎಲ್ಲ ಅರ್ಥವಾಗಿರ್ಬೇಕಲ್ವಾ? ಗಾಯತ್ರಿಯನ್ನ ಪುಸ್ಲಾಯಿಸಿ ಕರೆದೊಯ್ದು ಬಲವಂತದಿಂದ ಈಕೆಗೂ ತಾಳಿ ಕಟ್ಟಿಬಿಟ್ಟಿದ್ದ ವೇದಮೂರ್ತಿ. ಆದದ್ದಾಯ್ತು ಅಂತ ಅಕ್ಕ ತಂಗಿ ಹೇಗೂ ಅನುಸರಿಸಿಕೊಂಡು ಹೋಗ್ತಿದ್ರು. ಆದ್ರೆ ವೇದಮೂರ್ತಿಯ ವರಾತ ಅಷ್ಟಕ್ಕೆ ಮುಗಿಲಿಲ್ಲ. ಇಬ್ಬರಿಗೂ ನಿತ್ಯ ಕಿರುಕುಳ ಕೊಡೋಕೆ ಶುರು ಮಾಡ್ದ. ಅಲ್ಲದೆ ಇವರ ತಾಯಿ ಕಮಲಮ್ಮ ಮೇಲೂ ಹಲ್ಲೆ ಮಾಡಿದ್ದಾನಂತೆ. ಮದ್ವೆ ಆಗಿರೋದು ಮದ್ವೆ ಆಗಿ ಮನೇಲಿ ಕರ್ಕೊಂಡ್ಬಂದಾಗ ಗೊತ್ತಾಗಿತ್ತು. ಏನಾಗ್ಬೇಕಂದ್ರೆ ಅನ್ಯಾಯ ಮಾಡೋರಲ್ಲ, ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ಲಿ, ನಮಗೆ ಏನ್ ಮಾಡ್ಬೇಕು.
ಇಬ್ಬರು ಹೆಂಡಿರ ಮುದ್ದು ಗಂಡನಾಗಿರುವುದು ಬಿಟ್ಟು ಭಂಡತನ ತೋರಿತಾನೆ ವೇದಮೂರ್ತಿ. ಸದ್ಯ ಈತ ನಾಪತ್ತೆಯಾಗಿದ್ದು ಗೊರೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿಯೇ ಪರದೈವ ಅಂತ ನಂಬಿದ್ದ ಪ್ರೇಮ, ಬಂದಿದ್ದೆಲ್ಲ ಬರ್ಲಿ ಭಗವಂತನ ಕೃಪೆಯೊಂದಿರ್ಲಿ ಅಂತ ನಂಬಿದ್ದ ಗಾಯತ್ರಿ ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ಸುದ್ದಿವಾಹಿನಿ, ಹಾಸನ.